ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಲೆಕ್ಟ್ರಾನಿಕ್ ಎನಿಮೋಮೀಟರ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಒಂದು ಏರ್ ವೆಲಾಸಿಟಿನ ತೋರಿಸುತ್ತೆ ಈ ಮೀಟರ್ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ, ಇಲ್ಲೊಂದು ಹ್ಯಾಂಡ್ ಹೋಲ್ಡ್ ಏನಂದರೆ ಚಿಕ್ಕದಾದಂಥ ಒಂದು ಫ್ಯಾನ್ ಕೊಟ್ಟಿದ್ದಾರೆ. ಅದರ ಜೊತೆ ಒಂದು ಕನೆಕ್ಟಿಂಗ್ ಕೇಬಲ್ ಇದೆ. ಇದು ಬಂದುಬಿಟ್ಟು ಈ ಒಂದು ಇಲೆಕ್ಟ್ರಾನಿಕ್ ಎನಿಮೋಮೀಟರ್ ಒಂದೇನು ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಈ ಇನ್ಸ್ಟ್ರೂಮೆಂಟ್ಗೆ ಇಲ್ಲಿ ಕನೆಕ್ಷನ್ ಮಾಡಿರ್ತಾರೆ. ಇದು ಯಾವ ರೀತಿ ಒಂದು ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಇದರ ಜೊತೆ ಒಂದು ಆನ್ ಆಫ್ ಒಂದು ಇದು ಕೊಟ್ಟಿದ್ದಾರೆ, ನಾಬ್ ಕೊಟ್ಟಿದ್ದಾರೆ, ಒಂದು ಲಿವರ್ ಕೊಟ್ಟಿದ್ದಾರೆ ಇಲ್ಲೊಂದು. ಆಮೇಲೆ ಇದನ್ನು ಪ್ರೆಸ್ ಟು ರೀಡ್ ಅಂತ, ಅಂದರೆ ಈ ಒಂದು ಏನಿದೆಯಲ್ಲ ಫ್ಯಾನು, ಇದು ರೊಟೇಷನ್ ಆಗ್ತಾ ಇರಬೇಕಾದ್ರೆ ಇದನ್ನು ಪ್ರೆಸ್ ಮಾಡಿ ಹಿಡಿದಾಗ ಇಲ್ಲಿ ನಮಗೆ ರೀಡಿಂಗ್ ತೋರಿಸುತ್ತೆ. ಅದು ಎಲ್ಲಿ ತೋರಿಸುತ್ತೆ? ಮೀಟರ್ ಪರ್ ಸೆಕೆಂಡಲ್ಲಿ ನಮಗೆ ಏರ್ ವೆಲಾಸಿಟಿನ ಇಲ್ಲಿ ತೋರಿಸುತ್ತೆ. ಸೊ ಯಾವ ರೀತಿ ಇದನ್ನು ತೋರಿಸುತ್ತೆ ಅನ್ನೋದನ್ನು ನೋಡೋಣ ಇವತ್ತು. ಸೊ ನೋಡಿ, ಇಲ್ಲಿ ಇವಾಗ ಈ ಫ್ಯಾನ್ ಮೂಮೆಂಟ್ ಆಗುತ್ತೆ ನೋಡಿ ಇವಾಗ. ಸೊ ಇಷ್ಟು ಹಿಡಿದಾಗ ನೋಡಿ ಫ್ರೆಂಡ್ಸ್, ಇವಾಗ ಈ ಒಂದು ನಮ್ದು ಇಲ್ಲೇನು ನಿಂತ್ಕೊಂಡಿದ್ದೀವಿ ಈ ಜಾಗದಲ್ಲಿ, ಸೊ ಅಲ್ಲಿ ಫ್ಯಾನ್ ರೊಟೇಷನ್ ಆಗ್ತಾ ಇದೆ. ಸೊ ಇಲ್ಲೇನಂತಂದರೆ ಇವಾಗ ನಾನು ಇನ್ನೂ ಏನಂದರೆ ಆನ್ ಮಾಡಿಲ್ಲ, ಈ ಒಂದು ಇನ್ಸ್ಟ್ರೂಮೆಂಟ್ ಏನಿದೆಲ್ಲ ಇಲ್ಲಿ ಆನ್ ಮಾಡಿಲ್ಲ, ನೋಡ್ತಾ ಇದ್ದೀರಾ. ಸೊ ಇದೇನಿದೆಯಲ್ಲ ನಾಬ್, ಇನ್ನು ಏನಪ್ಪ ಅಂತಂದರೆ ನಮ್ಮದು ಲಿವರ್ ಏನಿದೆಯಲ್ಲ ಇಲ್ಲಿ ಆಫ್ ಕಂಡೀಷನ್ಲಿದೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಇದನ್ನು ಆನ್ ಮಾಡ್ತೀನಿ ನೋಡಿ. ಓಕೆ, ನೋಡ್ತಾ ಇದ್ದೀರಾ, ಫ್ಯಾನು ರೊಟೇಷನ್ ಆಗ್ತಾ ಇದೆ. ಅಂದರೆ ಇದರೊಳಗಡೆ ಏನಪ್ಪ ಅಂತಂದರೆ ಏರ್ ಪಾಸ್ ಆಗ್ತಾ ಇದೆ ಇವಾಗ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿ ಎರಡನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ಸ್ವಲ್ಪ ಮುಂದೆ ತೊಗೊಂಬನ್ನಿ. ಹಾಂ, ಓಕೆ. ಸೊ ಇಲ್ಲೇನಂತಂದರೆ ಫ್ಯಾನು ರೊಟೇಷನ್ ಆಗ್ತಾ ಇದೆ, ಮತ್ತು ನಮಗೆ ರೀಡಿಂಗ್ ಏನಂದರೆ ಎಷ್ಟು ಬರ್ತಾ ಇದೆ, ಅಂದರೆ ಈ ಒಂದು ರೊಟೇಷನ್ಗೆ ಇಲ್ಲಿ ಎಷ್ಟು ವೆಲಾಸಿಟಿ ನಮಗೆ ತೋರಿಸುತ್ತೆ ಅಂತಕ್ಕಂಥ ನೋಡೋಣ. ಇಲ್ಲಿ ನೋಡಿ, ಇಲ್ಲೇನಿದೆಯಲ್ಲ ಈ ಕೆಂಪು ಬಟನ್ ನಾನು ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ಏನು ತೋರಿಸ್ತಾ ಇದೆ ಅಂದರೆ ಈ ಒಂದು ರೊಟೇಷನ್ಗೆ ನಾನು ಇಲ್ಲಿ ಪ್ರೆಸ್ ಮಾಡಿ ಹಿಡಿದಾಗ ನನಗೆ 0.42 ಮೀಟರ್ ಪರ್ ಸೆಕೆಂಡ್, ಅಂದರೆ ಇಲ್ಲಿ ಏರ್ ಇವಾಗ ಪಾಸ್ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ರಿಲೀಸ್ ಮಾಡಿದಾಗ ಅದೇನು ಬಂದಿರುತ್ತಲ್ಲ ಆ ಒಂದು ವ್ಯಾಲ್ಯೂ ಅಲ್ಲಿ ಹೋಲ್ಡ್ ಆಗಿ ಉಳ್ಕೊಳ್ಳುತ್ತೆ. ಸೊ ಇದರಿಂದ ನಾವು ಇದನ್ನು ಈ ಒಂದು ಇಲೆಕ್ಟ್ರಾನಿಕ್ ಎನಿಮೋಮೀಟರ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಎಸ್ಪೆಷಲಿ ನಮ್ಮ ಬಾಯ್ಲರಲ್ಲಿ ಈ ESP ಅಂದರೆ ESP ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರಲ್ಲಿ ನಮ್ದೇನು ಗ್ಯಾಸ್ ವ್ಯಾಲ್ಯೂಮ್ ಬರ್ತಾ ಇರುತ್ತಲ್ಲ, ಅದು ಎಷ್ಟು ವೆಲಾಸಿಟಿಯಲ್ಲಿ ಮೂವ್ ಆಗ್ತೈತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳಲು ಏನು ಮಾಡ್ತಾ ಇದ್ದೀವಿ, ಈ ಒಂದು ಎನಿಮೋಮೀಟರ್ನ ನಾವಿಲ್ಲಿ ಬಳಸ್ತೀವಿ.